ಶಾಸಕರ ಭವನದ ಸರ್ಕಾರಿ ವಾಹನ ದುರ್ಬಳಕೆ ಏನಾಗ್ತಾ ಇತ್ತಲ್ಲ, ಆ ದುರ್ಬಳಕೆಯನ್ನ ಆಗದ ರೀತಿಯಲ್ಲಿ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ. ಹೊಸ ರೂಲ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದೆ. ವಾಹನ ಬಾಡಿಗೆಯನ್ನ ನೇರವಾಗಿ ಶಾಸಕರ ವೇತನದಿಂದಲೇ ಕಡಿತ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಶಾಸಕರ ಭವನದ ಸರ್ಕಾರಿ ವಾಹನ ದುರ್ಬಳಕೆ ಏನಾಗ್ತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಪಿಎ ಅತಿಥಿ ಪರಿಚಯಸ್ಥರಿಗೆ ವಾಹನ ಶಿಫಾರಸು ಏನು ಮಾಡ್ತಾ ಇದ್ರು ಅದನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಲಾಗಿದೆ. ಬೆಂಗಳೂರಿನ ವ್ಯಾಪ್ತಿಯ ಒಳಗೆ ಮಾತ್ರ ಸರ್ಕಾರಿ ವಾಹನವನ್ನ ಬಳಕೆ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಹೊರ ಜಿಲ್ಲೆಗೆ ವಾಹನವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಅಂದ್ರೆ ಸಭಾಧ್ಯಕ್ಷರ ಅನುಮತಿಯನ್ನ ಇಲ್ಲಿ ಪಡ್ಕೊಳ್ಬೇಕಾಗಿದೆ. ವಿಮಾನ ನಿಲ್ದಾಣವನ್ನ ಹೊರತುಪಡಿಸಿ ಜಿಬಿಎ ವ್ಯಾಪ್ತಿಯಿಂದ ಆಚೆಗೆ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಶಾಸಕರ ಹೆಸರಿನಲ್ಲಿ ಇತರರು ವಾಹನವನ್ನ ಬಳಕೆ ಮಾಡುವಂತಿಲ್ಲ. ಇದು ನಿಜಕ್ಕೂ ಸ್ವಾಗತಾರ್ಹ. ಶಾಸಕರ ಭವನದಲ್ಲಿ ಈ ಸರ್ಕಾರಿ ವಾಹನಗಳ ದುರ್ಬಳಕೆಗೆ ಕಡಿವಾಣ ಹಾಕೋದಕ್ಕೆ ಇದೀಗ ವಿಧಾನಸಭೆ ಕಾರ್ಯಾಲಯ ಕಠಿಣ ಮಾರ್ಗಸೂಚಿಗಳನ್ನ ಜಾರಿ ಮಾಡಿದೆ. ನೋಡಿ, ಶಾಸಕರ ಹೆಸರಿನಲ್ಲಿ ಒಂದಷ್ಟು ವಾಹನಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆ ಒಂದು ದುರ್ಬಳಕೆ ಏನಾಗ್ತಾ ಇತ್ತಲ್ಲ, ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಶಾಸಕರ ಹೆಸರಿನಲ್ಲಿ ಬಳಸಲಾಗುವಂತಹ ವಾಹನಗಳ ಬಾಡಿಗೆಯನ್ನ ನೇರವಾಗಿ ಸಂಬಂಧಿತ ಶಾಸಕರ ವೇತನದಿಂದಲೇ ವಸೂಲಿಯನ್ನ ಮಾಡಲಾಗತ್ತೆ. ಜೊತೆಗೆ ವೈಯಕ್ತಿಕ ಸಹಾಯಕರು ಅಥವಾ ಅತಿಥಿಗಳು ಹಾಗೂ ಈ ಪರಿಚಯಸ್ಥರ ಬಳಕೆಗಾಗಿ ವಾಹನಗಳನ್ನ ಶಿಫಾರಸು ಮಾಡುವಂತಹ ಪದ್ಧತಿಗೂ ಇಲ್ಲಿ ಬ್ರೇಕ್ ಅನ್ನ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ವಾಹನ ಬಳಕೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಗೆ ಮಾತ್ರ ಇಲ್ಲಿ ಸೀಮಿತ ಮಾಡಲಾಗ್ತಾ ಇದೆ. ವಿಧಾನಸಭೆ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರು ಹಾಲಿ ಹಾಗೂ ಮಾಜಿ ಶಾಸಕರಿಗಾಗಿ ಶಾಸಕರ ಭವನದಲ್ಲಿ ಇರುವಂತಹ ವಾಹನಗಳ ಬಳಕೆಗೆ ಸಂಬಂಧಪಟ್ಟಂತೆ ಈ ಒಂದು ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸಲಾಗಿದೆ. ನೋಡಿ, ಮಾರ್ಗಸೂಚಿಯಂತೆ ಇನ್ನು ಮುಂದೆ ಶಾಸಕರು ತಮ್ಮ ವೈಯಕ್ತಿಕ ಸಹಾಯಕರು ಅಂದ್ರೆ ಈ ಪಿಎಗಳಿರ್ತಾರಲ್ವಾ ಅಥವಾ ಅತಿಥಿಗಳಿರ್ತಾರೆ, ಈ ಪರಿಚಯಸ್ಥರು ಇರ್ತಾರೆ, ಅವರ ಬಳಕೆಗಾಗಿ ತಮ್ಮ ಕಾರನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಸ್ವಂತ ಕಾರನ್ನ ಬಳಕೆ ಮಾಡ್ಕೊಂಡ್ರೆ ಇಲ್ಲಿ ಯಾರು ಪ್ರಶ್ನೆ ಮಾಡೋದಿಲ್ಲ. ಬಟ್ ಅದು ಸರ್ಕಾರದ ವಾಹನ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಶಾಸಕರಿಗೆ ಮಾತ್ರ ಅಲ್ವಾ ಕಾರನ್ನ ಬಳಕೆ ಮಾಡೋದಕ್ಕೆ ಅನುಮತಿ ಇರೋದು, ಬೇರೆ ಯಾರು ಬಳಕೆ ಮಾಡ್ಕೊಳ್ತಾ ಇರ್ತಾರೆ, ನಾನು ಶಾಸಕರ ಒಬ್ಬ ಪರಿಚಯಸ್ಥ ಅಥವಾ ಸಂಬಂಧಿ ಅಂತ ಹೇಳಿಕೊಂಡು ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು. ಆ ಒಂದು ದುರ್ಬಳಕೆ ಮಾಡ್ಕೊಳ್ತಾ ಇದ್ರಲ್ಲ, ಅಂಥದಕ್ಕೆ ಇದೀಗ ಬ್ರೇಕ್ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಶಾಸಕರ ಭವನದ ವಾಹನಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಒಳಗೆ ಮಾತ್ರ ಬಳಸಬೇಕು. ತುರ್ತು ಪರಿಸ್ಥಿತಿಯನ್ನ ಹೊರತುಪಡಿಸಿ ಬೆಂಗಳೂರಿನ ಹೊರಗಡೆ ಹೋಗಬೇಕು, ವಾಹನವನ್ನ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಅವಕಾಶ ಇರುವುದಿಲ್ಲ. ಅದಕ್ಕೂ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಅನಿವಾರ್ಯ ಸಂದರ್ಭಗಳಲ್ಲಿ ವಾಹನವನ್ನ ಹೊರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಅದಕ್ಕೂ ಕೂಡ ವಿಧಾನಸಭಾ ಅಧ್ಯಕ್ಷರ ಜೊತೆ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕು. ಅಂದ್ರೆ ಅನುಮತಿಯನ್ನ ಪಡೆದುಕೊಳ್ಳೋದು ಇಲ್ಲಿ ಕಡ್ಡಾಯ ಮಾಡಲಾಗಿದೆ. ಶಾಸಕರ ಹೆಸರಿನಲ್ಲಿ ಅವರ ವೈಯಕ್ತಿಕ ಸಹಾಯಕರು, ಪಕ್ಷದ ಕಾರ್ಯಕರ್ತರು ಅಥವಾ ಈ ಪರಿಚಯಸ್ಥರು ಶಿಫಾರಸು ಪತ್ರಗಳ ಮುಖಾಂತರ ವಾಹನಗಳನ್ನ ಪಡೆದುಕೊಂಡು ಹೊರ ಜಿಲ್ಲೆಗಳಿಗೆ ಬಳಸ್ತಾ ಇರುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ ಇದೀಗ ಈ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ.